ಎಜಿ ನ್ಯೂಸ್ಗೆ ಸ್ವಾಗತ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಅವರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಮಾನ್ವಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೇಡಿಯೋಲಾಜಿಸ್ಟ್ ತಜ್ಞರಿಲ್ಲ. ಬಡ ಮತ್ತು ಕೂಲಿ ಕಾರ್ಮಿಕ ಗರ್ಭಿಣಿ ಮಹಿಳೆಯರಿಗೆ ತುಂಬಾ ತೊಂದರೆಯಾಗಿದೆ ಎಂದು ಮಾಧ್ಯಮದವರ ಪ್ರಶ್ನೆಗೆ ಸಚಿವರು ಉತ್ತರಿಸಿ, ಈ ಬಗ್ಗೆ ನಮಗೆ ಮಾಹಿತಿ ಇದ್ದು ನೇಮಕಾತಿ ಪ್ರಕ್ರಿಯೆ ನಡೆದಿದೆ ಎಂದಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಅವರು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಸಿಬ್ಬಂದಿಗಳೊಂದಿಗೆ ಸಭೆ ನಡೆಸಿ ಸಿಬ್ಬಂದಿಗಳ ಮಾಹಿತಿ ಪಡೆದಿದ್ದಾರೆ. ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಸೂಚಿಸಿ ಉತ್ತಮವಾಗಿ ಕೆಲಸ ಮಾಡಿ ಎಂದು ಸೂಚಿಸಿದ್ದಾರೆ. ಮಾನ್ವಿಯ ತಾಯಿ ಮಕ್ಕಳ ಆಸ್ಪತ್ರೆ ಕಳೆದ 3 ತಿಂಗಳಿಂದ ಇಲ್ಲಿ ಸುಧಾರಣೆಗಳು ಕೂಡ ಆಗಿದೆ. ಇಲ್ಲಿ ತಜ್ಞರು, ಆಮೇಲೆ ಮಕ್ಕಳ ತಜ್ಞರು, ಒಬ್ಬರು ಅನೆಸ್ಥೆಸಿಸ್ಟು ಇದ್ದಾರೆ, ರೇಡಿಯೋಲಜಿಸ್ಟ್ ಒಬ್ಬರಿಲ್ಲ. ರೇಡಿಯೋಲಜಿಸ್ಟ್ ಕೊಡಿಸೋದು ಕೂಡ ನಾನು ಹೇಳಿದ್ದೀನಿ. ಅದನ್ನು ನಮ್ಮ DC ಅವ್ರಿಗೆ ಹೇಳಿದ್ದೀನಿ, ನೀವು ಕಾಂಟ್ರಾಕ್ಟ್ ಮೇಲೆ ತೊಗೊಳೋದಕ್ಕೆ ಕ್ರಮ ತಗೊಳ್ಳಿ ಅಂತ. ಅದಕ್ಕೆ ನಾವು ಇನ್ನು ಸ್ವಲ್ಪ ಹೆಚ್ಚು ಅವರಿಗೆ ಬಹುಶಃ ವೇತನ ಸ್ವಲ್ಪ ಅವ್ರಿಗೆ ಕಾಂಟ್ರಾಕ್ಟ್ ಕಮ್ಮಿ ಆಗ್ತಾ ಉಂಟು. ಅದ್ರ ಬಗ್ಗೆ ಕೂಡ ನಾವು ಪುನರ್ ಪರಿಶೀಲನೆ ಮಾಡ್ತಾ ಇದ್ದೀವಿ. ಇಂಥ ತಾಲೂಕುಗಳಿಗೆ ಎಲ್ಲಿ ಸ್ವಲ್ಪ ದೂರ ಇದೆ, ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ಹೆಚ್ಚು ವೇತನ ಕೊಡುವಂಥದ್ದಕ್ಕೆ ಕಾಂಟ್ರಾಕ್ಟ್ ಕೊಡೋದಕ್ಕೆ ನಾವು ಸರ್ಕಾರ ಮಟ್ಟದಲ್ಲಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಆದಷ್ಟು ಶೀಘ್ರ ಅದರ ಕ್ರಮ ತಗೊಳ್ತೀವಿ. ಮತ್ತು ಏನು ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ಸ್ ಇದ್ದಾರೆ, ತುರ್ತು ಚಿಕಿತ್ಸೆ ನೀಡೋ ಡಾಕ್ಟರ್ಗಳು, ಅದೆಲ್ಲ ವೇಕೆನ್ಸಿ ಇದೆ. ಅದನ್ನೆಲ್ಲ ಈಗ ನಮ್ಮ DC ಅವ್ರಿಗೆ ಹೇಳ್ಬಿಟ್ಟು ಭರ್ತಿ ಮಾಡ್ತಾ ಇದ್ದೀವಿ. ಕಾಂಟ್ರಾಕ್ಟ್ ಮೇಲೆ ತೊಗೊಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ. ಈಗ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಈ ತುರ್ತು ವೈದ್ಯಕೀಯ ವೈದ್ಯರೇನಿದ್ದಾರೆ, ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ಸ್, ಅವ್ರನ್ನೂ ಕೂಡ ಎಲ್ಲ ಕಡೆ ಭರ್ತಿ ಮಾಡೋದಕ್ಕೆ ನಮಗೆ ಆದೇಶ ಕೊಟ್ಟಾಗಿದೆ. ಅವ್ರು ಬಂದರೆ ಅವಾಗೇನಾಗ್ತದೆ, ತಾಲೂಕು ಆಸ್ಪತ್ರೆಗಳಲ್ಲಿ ಭಾಳಷ್ಟು ಅನುಕೂಲ ಆಗ್ತದೆ. ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ. ಆವಾಗ ಈ ತಜ್ಞ ವೈದ್ಯರಿಗೆ ಕೆಲಸ ಮಾಡೋದು ಒತ್ತಡ ಕಮ್ಮಿ ಆಗ್ತದೆ. ಸೊ ಇಲ್ಲಿ ಹೆರಿಗೆಗಳು ಹೆಚ್ಚಾಗ್ತಾ ಉಂಟು. ಈಗ 100 ಮೇಲೆ ಆಗ್ತಾ ಇದೆ. ಮತ್ತು ಈಗ ಸಿಸೇರಿಯನ್ ಹೆರಿಗೆಗಳು ಕೂಡ ಈಗ ಇಲ್ಲಿ ಮಾನ್ವಿ ಆಸ್ಪತ್ರೆಯಲ್ಲಿ ಕಳೆದ 3 ತಿಂಗಳಿಂದ ಪ್ರತಿ ತಿಂಗಳು 15-20 ಮಾಡ್ತಾ ಇದೆ. ಸರ್, ಏನಂತಂದರೆ ರೇಡಿಯೋಲಜಿಸ್ಟ್ ಇಲ್ಲದ ಕಾರಣಕ್ಕಾಗಿ ಸಾಮಾಜಿಕ ಮತ್ತು ನಿರ್ಗತಿಕ ಕೂಲಿ ಕಾರ್ಮಿಕರು ಒಂದು ರೀತಿ ದೊಡ್ಡ ತೊಂದರೆ ಆಗಿದೆ. ಯಾಕಂದ್ರೆ ಶ್ರೀಮಂತರು ಖಾಸಗಿ ಆಸ್ಪತ್ರೆಗೆ ಅವಲಂಬನೆ ಆಗ್ತದೆ. ನೋಡಿ, ಈಗಾಗಲೇ ಹೇಳಿದ್ರಲ್ಲ, ರೇಡಿಯೋಲಜಿಸ್ಟ್ ತಗೊಳ್ಳೋದಕ್ಕೆ ನಾವು ಹೇಳಿದ್ದೀವಿ. ಕಾಂಟ್ರಾಕ್ಟ್ನ ತಗೊಳ್ಳೋಕೆ ಕರೆದಿದ್ದಾರೆ, ಬಂದಿಲ್ಲ ಇಲ್ಲಿಗೆ. ಯಾಕಂದರೆ ಸ್ವಲ್ಪ ದೂರ ಇರೋದು ತಾಲೂಕು ಅಂತ ಹೇಳಿ, ಅಂದರೆ ಗ್ರಾಮೀಣ ಪ್ರದೇಶ ಅಂತೇಳಿ ಬರ್ತಾ ಇಲ್ಲ. ಅದಕ್ಕೆ ಅದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ, ಉತ್ತರ ಕೊಟ್ಟಿದ್ದೀನಿ. ಆದರೆ ಇಲ್ಲಿರೋ ನಮ್ಮ ಡಾಕ್ಟ್ರುಗಳು ತಾಯಿಯ ಒಂದು ಏನಾದರೂ ಅದನ್ನು ಚೆಕ್ ಮಾಡೋದಕ್ಕೆ ಅವರು ಕೂಡ ಅಲ್ಟ್ರಾಸೌಂಡ್ ಮಾಡೋದಕ್ಕೆ ಅವ್ರಿಗಿದೆ. ಈ ಎಕ್ಸ್ರೇ ಮಾಡೋದಕ್ಕೆ, ಇವ್ರು ಮಾಡೋದಕ್ಕೆ ಅದಕ್ಕೆಲ್ಲ ರೇಡಿಯೋಲಜಿಸ್ಟ್ ಬೇಕಾಗ್ತದೆ. ಖಂಡಿತ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ. ಸರಿ ಸರ್, ಇನ್ನೊಂದೇನಂದ್ರೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಅವರಿಗೆ ನೀಡಿರ್ತಕ್ಕಂಥ ಈ ಎಫ್ರಾನ್ಗಳನ್ನು ಬಳಸೋದೇ ಇಲ್ಲ. ತಾವು ಬಂದಿದ್ದೀರಿ ಅಂತ ಹೇಳ್ತಾರೆ, ಮಧುವಣಗಿತ್ತಿ ಅಂತ ಈ ಒಂದು ಬಿಲ್ಡಿಂಗನ್ನು ಇವತ್ತು ರೆಡಿ ಮಾಡಿದ್ದಾರೆ. ಸೊ ನಮ್ಮ ಈ ಸಾರ್ವಜನಿಕರ ಕೊರಗೆ ಏನಂದರೆ, ಇಲ್ಲಿರ್ತಕ್ಕಂಥ ಸ್ಟಾಫ್ ನರ್ಸ್ಗಳು ತಮ್ಮದೇ ಆದ ಚಿಕಿತ್ಸಾಲಯಗಳನ್ನು ತೆಗೆದು ಅಲ್ಲಿ ಚಿಕಿತ್ಸೆ ನೀಡ್ತಾ ಇದ್ದಾರೆ ಅಂತೇಳಿ ಸಾರ್ವಜನಿಕರ ಈ ಒಂದು ಸಮಸ್ಯೆ ಆಗಿದೆ. ಸರ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ನೋಡಪ್ಪ, ನೀವು ಹೇಳಿದ ಪ್ರಶ್ನೆ ಅರ್ಥ ಆಗಲಿಲ್ಲ. ನೀವು ಹೇಳ್ತಾ ಇರೋದು ಅವ್ರು ಕೋಟ್ ಹಾಕೊಳ್ತಾ ಇಲ್ಲ ಅಂತ. ಎಸ್, ಕೋಟನೇ ಬಳಸ್ತಾ ಇಲ್ಲ. ಅವ್ರಿಗೆ ಸಮವಸ್ತ್ರನೇ ಬಳಸ್ತಾ ಇಲ್ಲ. ನೋಡೋಣ, ಹೇಳ್ತೀನಿ. ಹಾಕೊಳ್ತಾರೆ ನಾರ್ಮಲ್ ಗಮನಿಸ್ತೀನಿ, ನೋಡೋಣ, ಮಾತಾಡ್ತೀನಿ, ವಿಚಾರಿಸೋಣ. ಆಯ್ತಾ? ಓಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.